ವಿದ್ಯಾರ್ಥಿ ಸಮರ್ಥ ಶಾಮನೂರು ಇಂದು ಆನೆಕೊಂಡದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಅಧಿಕೃತವಾಗಿ ಪ್ರಚಾರ ಆರಂಭಿಸಿದರು. ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಪ್ರತಿ ಚುನಾವಣೆಯಲ್ಲೂ ಇದೇ ಬಸವೇಶ್ವರ ದೇವಸ್ಥಾನದಿಂದ ಚುನಾವಣಾ ಪ್ರಚಾರ ಆರಂಭಿಸುತ್ತಿದ್ದರು. ಇದೀಗ ತಾತನಂತೆ ಮೊಮ್ಮಗ ಸಮರ್ಥ ಕೂಡ ಅದೇ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಅಧಿಕೃತವಾಗಿ ಪ್ರಚಾರಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ತಾತ ಶಾಮನೂರು ಶಿವಶಂಕರಪ್ಪ ಅವರು ಇಲ್ಲಿಂದ ಪ್ರಚಾರ ಮಾಡುತ್ತಿದ್ದರು, ಅದಕ್ಕೆ ನಾನು ಕೂಡ ಇಲ್ಲಿಂದಲೇ ಪ್ರಚಾರ ಮಾಡುತ್ತಿದ್ದೇನೆ. ದೇವಸ್ಥಾನ ಕೂಡ ಬೆಳೆಯುತ್ತಿರುವುದು ಸಂತಸ ತಂದಿದೆ ಎಂದರು. ಇನ್ನು ಕಾಂಗ್ರೆಸ್ ಬಂಡಾಯ ಶಮನದ ಬಗ್ಗೆ ಮಾತನಾಡಿದ ಅವರು, ನಾನು ಮೊದಲೇ ಹೇಳಿದ್ದೆ, ನಮ್ಮಲ್ಲಿ ಯಾವುದೇ ಬಂಡಾಯ ಇಲ್ಲ, ಎಲ್ಲ ಶಮನ ಆಗುತ್ತದೆ ಎಂದು. ಈಗ ಎಲ್ಲ ಸರಿ ಹೋಗಿದ್ದು, ಜೊತೆಯಾಗಿ ಚುನಾವಣೆ ಮಾಡುತ್ತೇವೆ ಎಂದರು. ಇನ್ನು ಸಮರ್ಥ ಶಾಮನೂರು ಅವರಿಗೆ ಆನೆಕೊಂಡದ ನೂರಾರು ಮುಖಂಡರು, ಕಾರ್ಯಕರ್ತರು ಚುನಾವಣಾ ಪ್ರಚಾರಕ್ಕೆ ಸಾಥ್ ನೀಡಿದರು. ಪ್ರತಿ ಬಾರಿ ಅಜೋರ ಇಲ್ಲಿಂದನೇ ಶುರು ಮಾಡ್ತಾರೆ, ಕ್ಯಾಂಪೇನಿಂಗ್ ನೀವು ಇಲ್ಲಿಂದ ಶುರು ಮಾಡ್ತೀರಿ. ಯಾಕಂದರೆ ಈಶಾನ ಮೂಲಿ ಇದೆ, ಆಮೇಲೆ ನಮ್ಮ ಸಂಸ್ಕಾರ ಪ್ರಕಾರನು ಈಶಾನ ಮೂಲಿ, ಆಮೇಲೆ ಕುಬೇರ ಮೂಲಿನೇ ಶ್ರೇಷ್ಠ. ನಾನು ಈಶಾನ ಮೂಲಿನೇ ಹ್ಞೂ ಇಲ್ಲ ಅದೇ ಈಶಾನ ಮೂಲಿ ಅಂತ ಶುರು ಮಾಡಿವಿ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹಿಂದ್ಗಡೆ ಇರೋ ದೇವಸ್ಥಾನ ಈಶ್ವರಂದು ಬಸವಣ್ಣಂದು ನೋಡ್ತಿದ್ದೀರಲ್ಲ, ಇದು 11ನೇ ಶತಮಾನ ದೇವಸ್ಥಾನ. ಆಮೇಲೆ ಈಗ ಒಂದು ವರ್ಷ ಹಿಂದೆ ಅಜ್ಜರ ಕೆಲಸ ಶುರು ಮಾಡಿದರು. ಇದು ಬಸವಣ್ಣನ ಮೂರ್ತಿ ಏನಿತ್ತು ಭಾಳ ಕೆಳಗಿತ್ತು ರೀ, ಅದು ದೇವಸ್ಥಾನ ಪೂರ್ತಿ ಎತ್ತಾರೆ, ಕಲ್ಲಿನ ಕಟ್ಟಡ ಪೂರ್ತಿ. ಆಮೇಲೆ ಇದು ಆರ್ಕಿಟೆಕ್ಚರ್, ಟೆಂಪಲ್ ಆರ್ಕಿಟೆಕ್ಚರ್ ನೀವು ನೋಡಿದ್ರೆ ಇದು ನಮ್ಮ ಹರಿಹರೇಶ್ವರ ದೇವಸ್ಥಾನ ಐತಲ್ರಿ ಹರಿಯಾಣದಲ್ಲಿ, ಅದೇ ಸ್ಟೈಲ್ ನೋಡ್ರಿ. ಆಮೇಲೆ ಅಂಥ ದೇವಸ್ಥಾನಗಳು ಸಿಗೋದೇ ಕಷ್ಟ ಆಗ್ಯಾವೆ. ಸೊ ಇದು ಒಂದು ಸ್ಟೇಪಲ್ ಆಗ್ತಾಯಿತ್ತು ನಮ್ಮ ದಾವಣಗೆರೆನಲ್ಲಿ, ಈ ಹಿಸ್ಟಾರಿಕಲ್ ಕನ್ಸರ್ವೇಷನ್ ಹೆಂಗೆ ಮಾಡೋದು ಅಂತ. ಸೊ ಅದು ಭಾಳ ಚೆನ್ನಾಗಾಯ್ತು ದೇವಸ್ಥಾನ ನೋಡಿ. ಪ್ರತಿದಿನ ದೇವಸ್ಥಾನ ಬೆಳೀತೈತಿ. ಆಮೇಲೆ ಮಾಡಿರೋರು ಎಲ್ಲ ಕೆಲಸಗಾರರು ಭಾಳ ಚೆನ್ನಾಗಿ ಕಟ್ತಿದ್ದಾರೆ ಅಂತ ಅವ್ರಿಗೆ ಒಂದು ಧನ್ಯವಾದ. ಕ್ಷೇತ್ರದಲ್ಲಿ ಭಾಳ ಚೆನ್ನಾಗೈತೆ ರೀ, ನೀವೇ ನೋಡ್ತಿದ್ದೀರ. ಸರ್ ನಾನೇ ನಮ್ಮ ಆಯುಕ್ತರ ಜೊತೆ ಏನು ನೀವು ಎಲ್ಲ ಪ್ರೆಸ್ ಅವ್ರು ಸುಮ್ಮನೆ ಹೂಹಾ ಮಾಡಕ್ಕಾರನೇ ನಾವು ಅಂದ್ವಿ, ಅದು ಏನೂ ಇಲ್ಲ, ಅವ್ರು ನಮ್ಮ ದೊಡ್ಡಪ್ಪರಂಗಿದ್ದಾರೆ, ನೀವು ಯಾಕೆ ಸುಮ್ಮನೆ ಏನೇನೋ ತಗೊಂಡು ಓಡ್ತೀರಿ ಅಂತ. ಒಂದು ಸತಿ ನೀವು ಒಂದು 50-100 ಜನ ಕೇಳ್ತಿದ್ರೆ ಅವ್ರು ಹೇಳ್ತಿದ್ರು ನಿಮಗೆ. ಅದು ಬಿಟ್ಟು ಬೇರೆ ಭಾಳ ಇಂಪಾರ್ಟೆಂಟ್ ಸ್ಟೋರೀಸ್ ಇದಾವೆ, ಅವನ್ನ ಕವರ್ ಮಾಡೇನ್ರಿ ಸರ್. ಹ್ಞೂ ರೀ, ಈಗ ಕ್ಯಾಂಪೇನಿಂಗ್ ಶುರು ಮಾಡ್ಬೋದ ನಾವು? ಹ್ಞೂ ರೀ ಸರ್. ಹ್ಞೂ ರೀ ಹ್ಞೂ ರೀ ಆಶೀರ್ವಾದ ಪಡ್ಕೊಂಬಂದಿರಿ. ಹ್ಞೂ ರೀ ಸರ್. ಹ್ಞೂ ರೀ ಸರ್. ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಕ್ಷೇತ್ರದ ಜನಕ್ಕೆ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀವಿ ರೀ. ಹೆಂಗೆ ಶಾಮನೂರು ಶಿವಶಂಕರಪ್ಪ ಅವರು ನಮ್ಮ ದುಗ್ಗಮ್ಮರ ಜೊತೆ ಎಲ್ಲರನ್ನ ಕಾಪಾಡ್ತಿದ್ರು, ಹಂಗೆ ನಾವು ಅವ್ರ ಮೊಮ್ಮಗನಾಗಿ ಆ ಕರ್ತವ್ಯನ ಮುಂದುವೈತೀವಿ ಅಂತ. ಕಾಂಗ್ರೆಸ್ ಪಕ್ಷದ ವತಿಯಿಂದ, ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ ವತಿಯಿಂದ ಸಮರ್ಥ ಶಾಮನೂರು ಅವರಿಗೆ ಮತದಾನ ಕೇಳೋದಕ್ಕೆ ನಾವು ಆನೆಕೊಂಡ ಶ್ರೀ ಕ್ಷೇತ್ರ ಆನೆಕೊಂಡದಲ್ಲಿ ಪ್ರಚಾರ ಕೈಗೊಂಡಿದ್ದೇವೆ. ಇವತ್ತಿನಿಂದಲೇ ಆನೆಕೊಂಡ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನದಿಂದ ಪ್ರಥಮವಾಗಿ ಪೂಜೆ ಮಾಡಿ ನಾವು ಮತದಾನ ಪ್ರಚಾರಕ್ಕೆ ನಾವು ಆರಂಭಿಸಿದ್ದೇವೆ. ಈಗ ನಮ್ಮ ಸಮರ್ಥ ಶಾಮನೂರವರು ಗೆಲ್ಲೋದ್ರಲ್ಲಿ 100% ಗ್ಯಾರಂಟಿ ಇದೆ. ಅವರು ಎಲ್ಲ ರೀತಿಯ ಕಾಂಗ್ರೆಸ್ ಪಕ್ಷದಿಂದ ಗ್ಯಾರಂಟಿ ಕೊಟ್ಟು ಇವತ್ತು ಎಲ್ಲ ರೀತಿಯಾಗಿ ಜನಗಳಿಗೆ ಸೌಕರ್ಯ ಕೊಟ್ಟಿರೋದ್ರಿಂದ ನಮ್ಮ ಕಾಂಗ್ರೆಸ್ ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ. 100% ಗೆಲ್ತಾರೆ ಅನ್ನೋದು ನಮ್ಮ ಭಗವಂತ ಮೇಲೆ, ಬಸವೇಶ್ವರನ ಮೇಲೆ ನಂಬಿಕೆ ಇದೆ. ಮತ್ತು ಸಮರ್ಥ ಶಾಮನೂರವರು ಗೆಲ್ತಾರೆ ಅಂತಂದೇಳಿ ನಾವು ಇದರ ಮೇಲೆ ನಾವು ಕ್ಷೇತ್ರದಲ್ಲಿ ಆನೆಕೊಂಡ ಕ್ಷೇತ್ರ, ದಾವಣಗೆರೆ ಕ್ಷೇತ್ರ, ದಕ್ಷಿಣ ಕ್ಷೇತ್ರ ಎಲ್ಲ ಕಡೆಯಿಂದ ಅಭಿವೃದ್ಧಿಯಾಗಿದೆ. BJP ಎಲ್ಲ ಸುಳ್ಳು ಹೇಳ್ತಿದ್ದಾರೆ, ಅವ್ರ ಮಾತು ಯಾರು ನಂಬಡಿ. ನಾವು ಗೆಲ್ತೇವೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅಂತ ನಾವು ಹೇಳಕ್ಕೆ ಬಯಸುತ್ತೇವೆ. ಸಮರ್ಥ ಅವರು ಪ್ರಚಾರಕ್ಕೆ ಬಂದಿದ್ದಾರೆ. ಇಲ್ಲಿ ದಾವಣಗೆರೆ ಇದು ದಕ್ಷಿಣ ಕ್ಷೇತ್ರಕ್ಕೆ ಬರ್ತದೆ. ದಕ್ಷಿಣ ಕ್ಷೇತ್ರದಲ್ಲಿ ನಮ್ಮ ಆನೆಕೊಂಡ ಗ್ರಾಮಕ್ಕೆ ಹೊಸದಾಗಿ ದೇವಸ್ಥಾನನ ರೆನೋವೇಷನ್ ಮಾಡಲಿಕ್ಕೆ ತುಂಬ ಆಸಕ್ತಿಯಿಂದ ಶಾಮನೂರು ಶಿವಶಂಕರಪ್ಪನವರು ಗ್ರ್ಯಾಂಟನ್ನು ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಈಗಾಗಲೇ 80% ಕೆಲಸ ಮುಗಿದಿದೆ, ಇನ್ನೊಂದು ಸ್ವಲ್ಪ ದಿವಸಲ್ಲೇ ಮುಗಿಸ್ತಾರೆ. ಇನ್ನು ಡ್ರೈನೇಜ್ ವಿಷಯಕ್ಕೆ ಬಂದರೆ, ಈ ನಮ್ಮ ಊರಲ್ಲಿ 4 ಅಡಿ ಡ್ರೈನೇಜ್ ತೊಗೊಂಡು ಹೋಗಬೇಕು ಅಂತೇಳಿ ಹಿಂದೆ ನಡೆದಿತ್ತು. ಆವಾಗ ನಮ್ಮ ಮಲ್ಲಿಕಾರ್ಜುನ್ ಅವರು ಸೇರ್ಕೊಂಡ್ಬಿಟ್ಟು, ಇಲ್ಲ ಇದು ಊರಲ್ಲಿ ಹೋಗಿದ್ರು ತುಂಬ ತೊಂದರೆ ಆಗ್ತದೆ ಅಂತೇಳಿ ಹಳ್ಳದ ಪಕ್ಕದಲ್ಲಿ ರಿಂಗ್ ರೋಡ್ ತೊಗೊಂಡೋಗಿ ಅಲ್ಲಿಂದ ತೊಗೊಂಡೋಗಿದ್ದಾರೆ, ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ.
ಇಡೀ ಈ ಚಾಮರಾಜ ಶಿವಶಂಕರಪ್ಪನವರು ಅತ್ಯಂತ ಹಿರಿಯ ಶಾಸಕರಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಈಗ ಅವ್ರ ಮೊಮ್ಮಗ ಅತ್ಯಂತ ಕಿರಿಯ ವಯಸ್ಸಿನವರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ, ಗೆಲ್ತಾರೆ.